ಓಂ ಶ್ರೀ ಸಾಯಿರಾಮ್. ವಿದ್ಯಾರ್ಥಿಗಳೇ, ಹಿಂದಿನ ಅವಧಿಯಲ್ಲಿ ನಾವು ಪರಮಾಣುಗಳು ಮತ್ತು ಅಣುಗಳು ಈ ಪಾಠದಲ್ಲಿ ಕೆಲವು ಸರಳ ಸಂಯುಕ್ತಗಳ ಅಣುಸೂತ್ರಗಳನ್ನು ಬರೆಯುವಂತಹ ವಿಧಾನಗಳನ್ನು ತಿಳ್ಕೊಂಡಿದ್ದೇವೆ. ಸಂಯುಕ್ತಗಳ ಅಣುಸೂತ್ರವನ್ನು ಬರಿಬೇಕಾದ್ರೆ ನಮಗೆ ಆ ಸಂಯುಕ್ತದಲ್ಲಿರುವಂತಹ ಪರಮಾಣುಗಳು ಅಂದರೆ ಧಾತುಗಳು ಯಾವುದು, ಆ ಧಾತುಗಳ ಪರಮಾಣು ಸಂಖ್ಯೆ ಮತ್ತು ಅದರ ವೇಲೆನ್ಸಿಯನ್ನು ಕಂಡುಹಿಡಿಯುವಂಥದ್ದು ಕೂಡ ಗೊತ್ತಿರಬೇಕಾಗ್ತದೆ. ಅದನ್ನು ಕೂಡ ನಾವು ಹಿಂದಿನ ಅವಧಿಯಲ್ಲಿ ಕಲ್ತಿದ್ದೇವೆ. ಹೈಡ್ರೋಜನ್ನಿಂದ ಕ್ಯಾಲ್ಶಿಯಂನ ತನಕ ಒಂದು ಕೋಷ್ಟಕದಲ್ಲಿ ಅದರ ರಚನೆಯನ್ನು ಮಾಡಿಕೊಂಡು ನಾವು ಪ್ರತಿಯೊಂದು ಧಾತುವಿನ ವೇಲೆನ್ಸಿಯನ್ನು ಕಂಡುಹಿಡಿಯುವಂಥದ್ದು ಮಾಡಿದ್ದೇವೆ. ಈಗ ಅದನ್ನೊಂಚೂರು ನಾವು ನೆನಪು ಮಾಡಿಕೊಳ್ಳುವ ಕೆಲವು ಸರಳ ಸಂಯುಕ್ತಗಳ ಅಣುಸೂತ್ರವನ್ನು ಬರೆಯುವಂತಹ ವಿಧಾನ. ಒಂದನೇ ಉದಾಹರಣೆ, ನೆನ್ನೆ ಕೆಲವು ಉದಾಹರಣೆಗಳನ್ನು ಮಾಡಿದ್ದೇನೆ. ಅದರಲ್ಲಿ ಇವತ್ತು ಒಂದು ಉದಾಹರಣೆಯನ್ನು ಮಾಡ್ತಾ ಇರುವಂಥದ್ದು ಕ್ಯಾಲ್ಶಿಯಂ ಆಕ್ಸೈಡ್. ಕ್ಯಾಲ್ಶಿಯಂ ಆಕ್ಸೈಡ್ ಇದರ ಅಣುಸೂತ್ರವನ್ನು ನಾವೀಗ ರಚನೆ ಮಾಡಬೇಕು. ಈಗ ಇದರಲ್ಲಿರುವಂತಹ ಧಾತುಗಳು ಯಾವುದೆಲ್ಲ ಅಂತ ಹೇಳಿ ನಾವು ಮೊದಲಿದಾಗಿ ಗುರುತಿಸಿಕೊಳ್ಬೇಕಲ್ವಾ. ಯಾವುದೆಲ್ಲ ಇದರಲ್ಲಿ ಇರುವಂಥದ್ದು? ಕ್ಯಾಲ್ಶಿಯಂ ಮತ್ತು ಆಕ್ಸಿಜನ್. ಕ್ಯಾಲ್ಶಿಯಂ Ca ಅಂತೇಳಿ ಬರಿತೇವೆ, ಆಕ್ಸಿಜನ್ O ಅಂತೇಳಿ ಬರೆಯುವಂಥದ್ದು. ನೋಡಿ, ಕ್ಯಾಲ್ಶಿಯಂ ಮತ್ತು ಆಕ್ಸಿಜನ್ ಅಂತೇಳಿ ಬರ್ದೆವು. ಇನ್ನೇನು ಮಾಡಬೇಕು? ಇದರ ಕೆಳಭಾಗದಲ್ಲಿ ನಾವು ಕ್ಯಾಲ್ಶಿಯಂನ ಕೆಳಭಾಗದಲ್ಲಿ ಅದರ ವೇಲೆನ್ಸಿಯನ್ನು ಮತ್ತು ಆಕ್ಸಿಜನ್ನ ಕೆಳಭಾಗದಲ್ಲಿ ಅದರ ವೇಲೆನ್ಸಿಯನ್ನು ಬರಿಬೇಕಾಗ್ತದೆ. ಹಾಗಾದರೆ ಕ್ಯಾಲ್ಶಿಯಂನ ವೇಲೆನ್ಸಿಯನ್ನು ನಾವೀಗ ಕಂಡುಹಿಡಿಯುವ. ಕ್ಯಾಲ್ಶಿಯಂನ ವೇಲೆನ್ಸಿಯನ್ನು ನಾವು ಕಂಡುಹಿಡಿಬೇಕಾದ್ರೆ ನಮಗೆ ಕ್ಯಾಲ್ಶಿಯಂನ ಪರಮಾಣು ಸಂಖ್ಯೆ ಗೊತ್ತಿರಬೇಕು. ಎಷ್ಟು ಕ್ಯಾಲ್ಶಿಯಂನ ಪರಮಾಣು ಸಂಖ್ಯೆ? 1 ರಿಂದ 20ರವರೆಗಿನ ಧಾತುಗಳನ್ನು ಕಲ್ತಿರಬೇಕು ಅಂತ ಹೇಳಿದ್ದೇನೆ. ಕ್ಯಾಲ್ಶಿಯಂನ ಪರಮಾಣು ಸಂಖ್ಯೆಯನ್ನು ನೆನಪು ಮಾಡ್ಕೊಳ್ಳಿ. ಎಷ್ಟಾಗಿರುವಂಥದ್ದು ಕ್ಯಾಲ್ಶಿಯಂನ ಪರಮಾಣು ಸಂಖ್ಯೆ? 20 ಅಲ್ವಾ. ಕ್ಯಾಲ್ಶಿಯಂನ ಪರಮಾಣು ಸಂಖ್ಯೆ 20. ಈಗ ಎಲೆಕ್ಟ್ರಾನ್ ಹಂಚಿಕೆಯನ್ನು ಮಾಡುವ. K ಕವಚ 2 ಎಲೆಕ್ಟ್ರಾನ್ಗಳು, L ಕವಚ 8 ಎಲೆಕ್ಟ್ರಾನ್ಗಳು ಅಲ್ವಾ. 8 2 ಎಷ್ಟಾಯಿತು? 10 ಎಲೆಕ್ಟ್ರಾನ್ಗಳಾಯಿತು. ಇನ್ನೂ 10 ಎಲೆಕ್ಟ್ರಾನ್ಗಳಿದೆ. ಅದು ಯಾವ ಕವಚಕ್ಕೆ ಬರ್ತದೆ? ಮತ್ತಿನ M ಕವಚಕ್ಕೆ ಬರುವಂಥದ್ದು. ಆದ್ದರಿಂದ M ಕವಚದಲ್ಲಿ ಎಷ್ಟು ಎಲೆಕ್ಟ್ರಾನ್ಗಳಾಗ್ತದೆ? 10 ಎಲೆಕ್ಟ್ರಾನ್ಗಳಾಯಿತು. ಈಗ ವೇಲೆನ್ಸಿಯನ್ನು ಹಿಡಿಯುವಂಥದ್ದು ನಾವು ಹೇಗೆ? ಅತ್ಯಂತ ಹೊರಕವಚದಲ್ಲಿರುವಂಥ ಎಲೆಕ್ಟ್ರಾನ್ಗಳನ್ನು ನಾವು ನೋಡ್ಕೊಳ್ಬೇಕು. ಈಗ ಇಲ್ಲಿ ಅತ್ಯಂತ ಹೊರಕವಚದಲ್ಲಿ ಎಷ್ಟು ಎಲೆಕ್ಟ್ರಾನ್ಗಳಿವೆ? 10 ಎಲೆಕ್ಟ್ರಾನ್ಗಳಿರುವಂಥದ್ದು. ಅಂದರೆ ನಮಗೆ ವೇಲೆನ್ಸಿ ಅಂತ ಹೇಳಿದರೆ 8 ಆಗಬೇಕಾದ್ರೆ ಅದು ಒಂದು ಅಷ್ಟಕ ರಚನೆಯನ್ನು ಹೊಂದಬೇಕಾದ್ರೆ ಒಂದು ಎಲೆಕ್ಟ್ರಾನನ್ನು ಪಡ್ಕೊಳ್ಬೇಕು ಅಥವಾ ಎಲೆಕ್ಟ್ರಾನ್ಗಳನ್ನು ಕಳ್ಕೊಳ್ಬೇಕಾಗ್ತದೆ. ಈಗ ಇದರಲ್ಲಿ 10 ಎಲೆಕ್ಟ್ರಾನ್ ಇದೆ ಅಂತ ಹೇಳಿದರೆ 8ಕ್ಕಿಂತ ಜಾಸ್ತಿ ಇದೆ. 8ಕ್ಕಿಂತ ಎಷ್ಟು ಜಾಸ್ತಿ ಇದೆ ನೋಡ್ಕೊಳ್ಳಿ. 8 + 2 8 + 2 ಎಷ್ಟಾಯಿತು? 10 ಆಯಿತು. ಅಷ್ಟಕ ರಚನೆ ಮಾಡಬೇಕಾದ್ರೆ 8 ಸಾಕು, 2 ಜಾಸ್ತಿ ಇದೆ. ಪುನಃ ಇದು ಅಷ್ಟಕ ಆಗಬೇಕಾದ್ರೆ ಪುನಃ 6 ಎಲೆಕ್ಟ್ರಾನ್ಗಳ ಅವಶ್ಯಕತೆ ಇರ್ತದೆ. ಅದಕ್ಕಿಂತ ಏನು ಮಾಡ್ಬೋದು? 2 ಎಲೆಕ್ಟ್ರಾನ್ಗಳನ್ನು ಅದು ಬಿಟ್ಟು ಕೊಟ್ಟು ಅಷ್ಟಕ ರಚನೆಯನ್ನು ಪಡ್ಕೊಳ್ಬೋದಲ್ವಾ. ಆಗ 10 ರಿಂದ 2 ಕಳೆದ್ರೆ ನಮ್ಗೆ ಎಷ್ಟಾಯಿತು? 8 ಎಲೆಕ್ಟ್ರಾನ್ಗಳಾಗ್ತದೆ. ಆಗ ಅಷ್ಟಕ ರಚನೆಯು ಬರ್ತದೆ. ಆದ್ದರಿಂದ ಇಲ್ಲಿ ಕ್ಯಾಲ್ಶಿಯಂನ ವೇಲೆನ್ಸಿ ಎಷ್ಟಾಗ್ತದೆ? 2. ಕ್ಯಾಲ್ಶಿಯಂನ ವೇಲೆನ್ಸಿ 2. ಇನ್ನು ಅದೇ ರೀತಿಯಾಗಿ ಆಕ್ಸಿಜನ್ನ ವೇಲೆನ್ಸಿಯನ್ನು ಕಂಡುಹಿಡಿಯುವ. ಆಕ್ಸಿಜನ್ನ ಪರಮಾಣು ಸಂಖ್ಯೆ ಎಷ್ಟು? 8 ಎಲೆಕ್ಟ್ರಾನ್ ಹಂಚಿಕೆ. K ಕವಚ 2 ಎಲೆಕ್ಟ್ರಾನ್ಗಳು, L ಕವಚ 6 ಎಲೆಕ್ಟ್ರಾನ್. 6 + 2 8 ಆಯಿತು. ಈಗ ಇಲ್ಲಿ ಕೂಡ ಹಾಗೆ ಅತ್ಯಂತ ಹೊರ ಕವಚದಲ್ಲಿ ಎಷ್ಟು ಎಲೆಕ್ಟ್ರಾನ್ ಇದೆ ಅಂತೇಳಿ ನೋಡ್ಕೊಳ್ಳಿ. 6 ಎಲೆಕ್ಟ್ರಾನ್ ಇದೆ. 8 ಆಗಬೇಕಾದ್ರೆ ಅಷ್ಟಕ ರಚನೆಯನ್ನು ಪಡ್ಕೊಳ್ಬೇಕಾದ್ರೆ ಎಷ್ಟು ಎಲೆಕ್ಟ್ರಾನ್ ಅವಶ್ಯಕತೆ ಇದೆ? 2 ಎಲೆಕ್ಟ್ರಾನ್ ಅವಶ್ಯಕತೆ ಇದೆ. ಆದ್ದರಿಂದ ಆಕ್ಸಿಜನ್ನ ವೇಲೆನ್ಸಿ 2. ಆಕ್ಸಿಜನ್ನ ವೇಲೆನ್ಸಿ ಕೂಡ 2 ಆಗಿರ್ತದೆ. ಇನ್ನೇನು ಮಾಡಬೇಕು? ನಾವು ಅಣುಸೂತ್ರವನ್ನು ಬರೆಯುವಾಗ ವೇಲೆನ್ಸಿಗಳನ್ನು ಅಡ್ಡ ಹಾಯಿಸಬೇಕು. ಸರಿಯಾ? ಕ್ಯಾಲ್ಶಿಯಂ Ca ಎಷ್ಟಿದೆ? 2. ಆಕ್ಸಿಜನ್ O ಎಷ್ಟಿದೆ? 2 ಅಲ್ವಾ. Ca2O2 ಅಂತೇಳಿ ಬಂತು ನಮಗೆ ಕ್ಯಾಲ್ಶಿಯಂ ಆಕ್ಸೈಡ್. ಕ್ಯಾಲ್ಶಿಯಂ ಮತ್ತು ಆಕ್ಸಿಜನ್ನ ವೇಲೆನ್ಸಿ ಒಂದೇ ರೀತಿಯಾಗಿದೆ, ಒಂದೇ ಸಂಖ್ಯೆ. ಯಾವುದದು? 2 ಆಗಿರುವಂಥದ್ದು. ಅದರಿಂದ ನಮಗೆ ಇಲ್ಲಿ ಒಂದೇ ಸಂಖ್ಯೆ ಬರುವ ಕಾರಣ ಇಲ್ಲಿ 2 ಕ್ಯಾನ್ಸಲ್ ಮಾಡ್ಕೊಳ್ಬೋದು. ಆಗ ಕ್ಯಾಲ್ಶಿಯಂ ಆಕ್ಸೈಡ್ನ ಅಣುಸೂತ್ರ CaO ಅಂತೇಳಿ ಆಗ್ತದೆ. ಆಯಿತಾ? ಕ್ಯಾಲ್ಶಿಯಂ ಆಕ್ಸೈಡ್ನ ಅಣುಸೂತ್ರ ಹೇಗೆ? CaO. ಇಲ್ಲಿಗ 2 ಮತ್ತು ಇಲ್ಲಿ 3 ಇದ್ರೆ ನಮ್ಗೆ ಏನು ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ, ಅದೇ ರೀತಿಯಾಗಿ ಬರಿತಾ ಇದ್ದೆವು. ಅಥವಾ ಇಲ್ಲಿ ಕ್ಯಾಲ್ಶಿಯಂ Ca ಮಾತ್ರ ಇದ್ದು ಆಕ್ಸಿಜನ್ 2 ಇದ್ರೆ ಅಲ್ಲಿ CaO2 ಅಂತ ಹೇಳಿ ಬರಿತೀವಿ. ಆದರೆ 2 ಒಂದೇ ಸಂಖ್ಯೆ ಆಗಿರುವ ಕಾರಣ
ಅಲ್ಲಿ ನಮಗೆ ಕ್ಯಾನ್ಸಲ್ ಮಾಡ್ಬೋದು. ಅದರಿಂದ ಕ್ಯಾಲ್ಶಿಯಂ ಆಕ್ಸೈಡ್ನ ಅಣುಸೂತ್ರ CaO ಆಗಿರುವಂಥದ್ದು. ಇದು ಕ್ಯಾಲ್ಶಿಯಂ ಆಕ್ಸೈಡ್ನ ಅಣುಸೂತ್ರ. ಈಗ ಮುಂದಕ್ಕೆ ನಾವು ಕೆಲವು ಪರಮಾಣುಗಳ ಗುಂಪುಗಳು ಬಂದಾಗ, ಉದಾಹರಣೆಗೆ ಸೋಡಿಯಂ ನೈಟ್ರೇಟ್ ಎಂಬುದು ಒಂದು ಪರಮಾಣು ಗುಂಪು ಆಗಿರುವಂಥದ್ದು. ಆ ನೈಟ್ರೇಟ್ ಗುಂಪು ಬಂದಾಗ ಹೇಗೆ ಅದರ ಅಣುಸೂತ್ರವನ್ನು ರಚನೆ ಮಾಡುವಂಥದ್ದು ಅಂತೇಳಿ ನೋಡ್ಕೊಳ್ಳುವ. ಉದಾಹರಣೆ ಸೋಡಿಯಂ ನೈಟ್ರೇಟ್ ಈಗ ಅಣುಸೂತ್ರದ ರಚನೆ ಮಾಡಬೇಕು ನಾವು. ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿರುವಂಥದ್ದು ಯಾವುದು? ಸೋಡಿಯಂ Na. ನೈಟ್ರೇಟ್ ಅಂತ ಹೇಳಿದರೆ ಅದು ಪರಮಾಣು ಗುಂಪು. ನೈಟ್ರೇಟ್ ಎಂಬುದು ಪರಮಾಣು ಗುಂಪು. ಆ ನೈಟ್ರೇಟ್ ಗುಂಪನ್ನು ನಾವು NO3 ಅಂತೇಳಿ ಸೂಚಿಸ್ತೇವೆ. ಇದು ನೆನಪಿಟ್ಕೊಳ್ಬೇಕು. ನೈಟ್ರೇಟ್ ಗುಂಪು ಅಂತ ಹೇಳಿದ್ರೇನು? NO3. ನೈಟ್ರೇಟ್ ಗುಂಪು ಅಂತ ಹೇಳಿದರೆ ನಾವು NO3 ಅಂತೇಳಿ ಬರ್ಕೊಳ್ಬೇಕು. ಅದರಲ್ಲಿ ನೈಟ್ರೋಜನ್ ಇರ್ತದೆ ಮತ್ತು ಆಕ್ಸಿಜನ್ ಇರ್ತದೆ. ಆಯಿತಾ? ಇನ್ನೇನು ಮಾಡ್ಕೊಳ್ಬೇಕು? ಸೋಡಿಯಂನ ವೇಲೆನ್ಸಿ, ಅದೇ ರೀತಿಯಾಗಿ ನೈಟ್ರೇಟ್ ಗುಂಪಿನ ವೇಲೆನ್ಸಿಯನ್ನು ನಾವು ಕಂಡುಹಿಡಿಬೇಕು. ಸೋಡಿಯಂನ ವೇಲೆನ್ಸಿಯನ್ನು ಕಂಡುಹಿಡಿಯುವ. ಸೋಡಿಯಂನ ವೇಲೆನ್ಸಿಯನ್ನು ಯಾವ ರೀತಿಯಾಗಿ ಕಂಡುಹಿಡಿಯುವಂಥದ್ದು? ಪರಮಾಣು ಸಂಖ್ಯೆ ಗೊತ್ತಿರಬೇಕಲ್ವಾ? ಸೋಡಿಯಂ ಪರಮಾಣು ಸಂಖ್ಯೆ ಎಷ್ಟು? 11. ಎಲೆಕ್ಟ್ರಾನ್ ಹಂಚಿಕೆ ಮಾಡುವ. K ಕವಚ 2 ಎಲೆಕ್ಟ್ರಾನ್ಗಳು, L ಕವಚ 8, 10 ಆಯಿತು. M ಕವಚದಲ್ಲಿ ಎಷ್ಟು ಎಲೆಕ್ಟ್ರಾನ್ ಆಗ್ತದೆ? 1. ಹಾಗಾದರೆ ವೇಲೆನ್ಸಿ ಎಷ್ಟಾಯಿತು ನಮಗೆ ಸೋಡಿಯಂ ಇದ್ದು? ಕೇವಲ 1 ಅಲ್ವಾ? ಸೋಡಿಯಂನ ವೇಲೆನ್ಸಿ 1. 1 ಎಲೆಕ್ಟ್ರಾನನ್ನು ಬಿಟ್ಟು ಕೊಟ್ಟಾಗ ಅಷ್ಟಕ ರಚನೆಯನ್ನು ಪಡ್ಕೊಳ್ತದೆ. ಅದರಿಂದ ವೇಲೆನ್ಸಿ 1 ಆಗ್ತದೆ. ಇನ್ನು ನೋಡ್ಕೊಳ್ಳಿ, ನೈಟ್ರೇಟ್ ಗುಂಪಿದು ವೇಲೆನ್ಸಿಯನ್ನು ಹೇಗೆ ಕಂಡುಹಿಡಿಯುವಂಥದ್ದು? ನೈಟ್ರೇಟ್ ಗುಂಪಲ್ಲಿ 2 ಧಾತು ಇದೆ ಅಲ್ವಾ? ನೈಟ್ರೋಜನ್ ಇದೆ ಮತ್ತು ಆಕ್ಸಿಜನ್ ಇದೆ. ಬಹುಪರಮಾಣೀಯ ಅಯಾನ್ಗಳಲ್ಲಿ ಹೇಳಿದ್ದೇವೆ. ಅದು ಎರಡೂ ಕೂಡ ಒಂದೇ ಅಯಾನಿನಂತೆ ವರ್ತಿಸುವಂಥದ್ದು. ಒಂದೇ ಅಯಾನ್ ಅಂತ ಹೇಳಿದರೆ ಇದಕ್ಕೆ ಒಂದೇ ಚಾರ್ಜ್ ಬರುವಂಥದ್ದು, ವಿದ್ಯುದಾವೇಶ ಬರುವಂಥದ್ದು. ಅದು ಯಾವ ವಿದ್ಯುದಾವೇಶವನ್ನು ಪಡ್ಕೊಳ್ತದೆ ಅಂತೇಳಿ ನಾವೀಗ ಇಲ್ಲಿ ನೋಡುವ. ಎಷ್ಟು ಅದರ ವೇಲೆನ್ಸಿ ಎಷ್ಟು ಅಂತೇಳಿ ನೋಡುವ. ನೋಡಿ, ನೈಟ್ರೇಟ್ ಗುಂಪಿನ ವೇಲೆನ್ಸಿಯನ್ನು ನಾವು ಕಂಡುಹಿಡಿಬೇಕಾದ್ರೆ ನೈಟ್ರೇಟ್ ಗುಂಪಲ್ಲಿ ನೈಟ್ರೋಜನ್ ಇದೆ, 1 ನೈಟ್ರೋಜನ್ ಇದೆ, ಸರಿಯಾ? ಆ ನೈಟ್ರೋಜನ್ನ ಎಲೆಕ್ಟ್ರಾನ್ ಹಂಚಿಕೆಯನ್ನು ಬರೆಯುವ. ನೈಟ್ರೋಜನ್ನ ಪರಮಾಣು ಸಂಖ್ಯೆ ಎಷ್ಟು? 7. ಎಲೆಕ್ಟ್ರಾನ್ ಹಂಚಿಕೆ ಮಾಡುವಾಗ K ಕವಚಕ್ಕೆ 2 ಎಲೆಕ್ಟ್ರಾನ್ಗಳು, L ಕವಚಕ್ಕೆ 5 ಎಲೆಕ್ಟ್ರಾನ್ಗಳು ಹೋಗ್ತದೆ, ಸರಿಯಾ? 2 ಮತ್ತು 5. ಇನ್ನು ಆಕ್ಸಿಜನ್ ಇದರ ಎಲೆಕ್ಟ್ರಾನ್ ಹಂಚಿಕೆಯನ್ನು ಬರಿಬೇಕು. ನೋಡಿ, ಆಕ್ಸಿಜನ್ O ಪರಮಾಣು ಸಂಖ್ಯೆ 8. ಹೇಗೆ ಬರಿತೇವೆ? K ಕವಚ 2 ಎಲೆಕ್ಟ್ರಾನ್ಗಳು, L ಕವಚ 6 ಎಲೆಕ್ಟ್ರಾನ್ಗಳು. ಆಕ್ಸಿಜನ್ ಎಷ್ಟಿದೆ ಅಂತೇಳಿ ನೋಡ್ಕೊಳ್ಬೇಕು. ನೈಟ್ರೇಟ್ ಗುಂಪಲ್ಲಿ ಆಕ್ಸಿಜನ್ನ ಎಷ್ಟು ಪರಮಾಣು ಇದೆ? ಎಷ್ಟಿದೆ? 3 ಇದೆ. ಆದ್ದರಿಂದ ಆಕ್ಸಿಜನ್ ಪುನಃ ಬರಿತಾ ಇದ್ದೇನೆ, ಯಾಕಂತ ಹೇಳಿದರೆ 3 ಇರುವ ಕಾರಣ. ಇಲ್ಲಿ ಕೂಡ 2,6. ಆಕ್ಸಿಜನ್ ಪರಮಾಣು ಸಂಖ್ಯೆ 8, 2,6. ಈಗ ಅತ್ಯಂತ ವೇಲೆನ್ಸಿಯನ್ನು ಕಂಡುಹಿಡಿಯುವಂಥದ್ದು ನಾವು ಹೇಗೆ? ಅತ್ಯಂತ ಹೊರ ಕವಚದಲ್ಲಿರುವಂಥ ಎಲೆಕ್ಟ್ರಾನ್ಗಳನ್ನು ನೋಡಿಕೊಂಡು. ಈಗ ಇಲ್ಲಿ ನೋಡ್ಕೊಳ್ಳಿ, ಅತ್ಯಂತ ಹೊರ ಕವಚದಲ್ಲಿರುವಂತಹ ಎಲೆಕ್ಟ್ರಾನ್ಗಳು ಎಷ್ಟಿದೆ ನೋಡಿಕೊಂಡು ಅಲ್ಲಿ ನಾವೇನು ಮಾಡಬೇಕು? ಅಷ್ಟಕ ರಚನೆಯನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಆ ಅಷ್ಟಕ ರಚನೆಯನ್ನು ಮಾಡಿ ಆದಮೇಲೆ ಎಲೆಕ್ಟ್ರಾನ್ಗಳು ಎಷ್ಟಿದೆ, ಎಲೆಕ್ಟ್ರಾನನ್ನು ಪಡ್ಕೊಳ್ಬೇಕಾ ಅಥವಾ ಬಿಟ್ಟು ಕೊಡಬೇಕಾ ಅಂತ ಹೇಳಿ ನೋಡಿದರೆ ಆಯಿತು. ಈಗ ಇಲ್ಲಿ 5 ಎಲೆಕ್ಟ್ರಾನ್ ಇದೆ, ಸರಿಯಾ? ಈ 5 ಎಲೆಕ್ಟ್ರಾನ್ಗಳನ್ನು ಈ ನೈಟ್ರೋಜನ್ ಬಿಟ್ಟು ಕೊಟ್ಟರೆ ಅತ್ಯಂತ ಹೊರ ಕವಚದಲ್ಲಿ ಎಷ್ಟು ಎಲೆಕ್ಟ್ರಾನ್ ಆಗ್ತದೆ? 2. ಅಂದರೆ K ಕವಚ 2. ಆಗ K ಕವಚದಲ್ಲಿ ಕೇವಲ 2 ಎಲೆಕ್ಟ್ರಾನ್ ಇದ್ದರೆ ಅದು ತನ್ನಲ್ಲಿ ಭರ್ತಿಯಾಗುವಷ್ಟು ಎಲೆಕ್ಟ್ರಾನ್ಗಳನ್ನು ತುಂಬಿಕೊಂಡಿದೆ ಅಂತೇಳಿ ಅರ್ಥ. ಅಂದರೆ ಹೀಲಿಯಂನ ಎಲೆಕ್ಟ್ರಾನ್ ವಿನ್ಯಾಸವನ್ನು ಅದು ಪಡ್ಕೊಳ್ತದೆ, ಅದರಿಂದ ಜಡಾನಿಲ ಆಗ್ತದೆ ಅಲ್ಲಿ. ಆದ್ದರಿಂದ ಇಲ್ಲೇನು ಮಾಡುವ ಅಂತ ಹೇಳಿದರೆ, ಆ 5 ಎಲೆಕ್ಟ್ರಾನ್ ಕಳ್ಕೊಳ್ತದೆ ಅಂತೇಳಿ ತಿಳ್ಕೊಂಡು ಆ 5 ಎಲೆಕ್ಟ್ರಾನನ್ನು ನಾವು ಇಟ್ಕೊಂಡು ಇಲ್ಲೇನು ಮಾಡುವ? ಆಕ್ಸಿಜನ್ಗೆ ಕೊಡುವ. ಆಕ್ಸಿಜನ್ಗೆ 8 ಮಾಡಲಿಕ್ಕೆ ಹೊರಡುವ. ಆಗ 5 ಎಲೆಕ್ಟ್ರಾನ್ಗಳಿಲ್ಲಿದೆ, 5ರಲ್ಲಿ 2 ಎಲೆಕ್ಟ್ರಾನ್ಗಳನ್ನು 1ನೇ ಆಕ್ಸಿಜನ್ಗೆ ಕೊಡಿ. ನಮ್ಮಲ್ಲಿ 5 ಇತ್ತು, 2 ಎಲೆಕ್ಟ್ರಾನನ್ನು ನಾವಿಲ್ಲಿ ಕೊಟ್ಟೆವು. ಎಷ್ಟು ಉಳ್ಕೊಂಡಿತ್ತು ಈಗ ನಮ್ಮಲ್ಲಿ? ಕೇವಲ 3. ಇನ್ನು ಮುಂದುವರಿಯಿರಿ. 2 ಎಲೆಕ್ಟ್ರಾನನ್ನು ಪುನಃ ಇಲ್ಲಿ ಕೊಡಿ. ಯಾಕೆ 2 ಕೊಟ್ಟೆವು? 6 + 2 8 ಅಷ್ಟಕ ರಚನೆ. ಇಲ್ಲಿ ಕೂಡ 6 + 2 ಏನಾಯಿತು? 8 ಆಯಿತು. ನಮ್ಮಲ್ಲಿ 3 ಇತ್ತು, 2 ಎಲೆಕ್ಟ್ರಾನನ್ನು ಕೊಟ್ಟೆವು, ಕೇವಲ ಎಷ್ಟು ಉಳಿದುಕೊಂಡಿತ್ತು? ಕೇವಲ 1 ಎಲೆಕ್ಟ್ರಾನ್.
6 ಪ್ಲಸ್ 1 ಮಾತ್ರ ಕೊಡ್ಲಿಕ್ಕೆ ಆಗುವಂಥದ್ದು, 2 ಕೊಡ್ಲಿಕ್ಕೆ ಆಗ್ತದಾ? ಇಲ್ಲ. ಯಾಕಾಗುದಿಲ್ಲ ಅಂತ ಹೇಳಿದ್ರೆ ನಮ್ಮಲ್ಲಿ ಇರುವಂಥದ್ದು ಕೇವಲ ಒಂದೇ ಎಲೆಕ್ಟ್ರಾನ್, 2 ಎಲ್ಲಿಂದ ಕೊಳ್ಳುವಂಥದ್ದಲ್ವಾ? ಅದರಿಂದ 6 ಪ್ಲಸ್ 1 ಎಷ್ಟಾಯಿತು? 7 ಎಲೆಕ್ಟ್ರಾನ್ ಆಯಿತು. ಹಾಗಾದರೆ ಇಲ್ಲಿ ನೋಡಿ, ಇದು ಅಷ್ಟಕ ರಚನೆ ಆಯಿತು, ಇದು ಜಡಾನಿಲದ ಎಲೆಕ್ಟ್ರಾನ್ ವಿನ್ಯಾಸವನ್ನು ಪಡೆದುಕೊಂಡಿತು, ಇದು ಕೂಡ ಜಡಾನಿಲದ ಎಲೆಕ್ಟ್ರಾನ್ ವಿನ್ಯಾಸವನ್ನು ಪಡೆದುಕೊಂಡಿತು. ನೆಕ್ಸ್ಟಿನ ಆಕ್ಸಿಜನ್ ಕೂಡ ಜಡಾನಿಲದ ಎಲೆಕ್ಟ್ರಾನ್ ವಿನ್ಯಾಸವನ್ನು ಪಡೆದುಕೊಂಡಿತು. ಅದೇ ಕಡೆಯ ಆಕ್ಸಿಜನ್ ಅಲ್ಲಿರುವಂಥದ್ದು 2,7. ಅತ್ಯಂತ ಹೊರಕವಚದಲ್ಲಿ ಎಷ್ಟು ಎಲೆಕ್ಟ್ರಾನ್ ಇದೆ? ಕೇವಲ 7 ಎಲೆಕ್ಟ್ರಾನ್ಗಳಿರುವಂಥದ್ದು. ಹಾಗಾದರೆ ಅದಕ್ಕೆ ಅಷ್ಟಕ ವಿನ್ಯಾಸವನ್ನು ಅದು ಪಡ್ಕೊಳ್ಬೇಕಾದ್ರೆ, ಜಡಾನಿಲದ ಎಲೆಕ್ಟ್ರಾನ್ ವಿನ್ಯಾಸವನ್ನು ಅದು ಪಡ್ಕೊಳ್ಬೇಕಾದ್ರೆ ಎಷ್ಟು ಎಲೆಕ್ಟ್ರಾನ್ ಅವಶ್ಯಕತೆ ಇದೆ? ಕೇವಲ 1. 7 ಪ್ಲಸ್ 1 ಎಷ್ಟಾಯಿತು? 8. ಆದ್ದರಿಂದ ಈ ನೈಟ್ರೇಟ್ ಗುಂಪಿನ ವೇಲೆನ್ಸಿ ಎಷ್ಟಾಗ್ತದೆ? 1. ಅರ್ಥ ಆಯ್ತಾ? ನೈಟ್ರೇಟ್ ಗುಂಪಿನ ವೇಲೆನ್ಸಿಯನ್ನು ಕಂಡುಹಿಡಿಯುವಂಥದ್ದು ಯಾವ ರೀತಿ ಅಂತ ಹೇಳಿ ಗೊತ್ತಾಯ್ತಲ್ವಾ? ಈಗ ನೈಟ್ರೇಟ್ ಗುಂಪಿನ ವೇಲೆನ್ಸಿ ಎಷ್ಟಾಯಿತು? 1. ಅದನ್ನು ನಾವಿಲ್ಲಿ ಬರೆಯುವ 1. ಇನ್ನೇನು ಮಾಡಬೇಕು? ವೇಲೆನ್ಸಿಗಳನ್ನು ಅಡ್ಡ ಹಾಯಿಸಬೇಕು. ಹಾಗಾದರೆ ಸೋಡಿಯಂ ನೈಟ್ರೇಟ್ ಅನ್ನೋ ಸೂತ್ರ ಹೇಗೆ? NaNO3. ಸೋಡಿಯಂ ನೈಟ್ರೇಟ್ನ ಅನುಸೂತ್ರ NaNO3. ಇದು ಸೋಡಿಯಂ ನೈಟ್ರೇಟ್ನ ಅನುಸೂತ್ರ. ಅರ್ಥ ಆಯ್ತಾ? ಅದೇ ರೀತಿಯಾಗಿ ಇನ್ನೊಂದು ಕೂಡ ಪರಮಾಣು ಗುಂಪನ್ನು ಹೊಂದಿರುವಂತಹ ಉದಾಹರಣೆಯನ್ನು ನಾವೀಗ ನೋಡುವ. ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ಕ್ಯಾಲ್ಸಿಯಂ ಹೇಗೆ ಸಂಕೇತ? Ca. ಹೈಡ್ರಾಕ್ಸೈಡ್ ಇದು ಪರಮಾಣು ಗುಂಪು. ಹೇಗೆ ಬರಿತೇವೆ ಹೈಡ್ರಾಕ್ಸೈಡ್ ಗುಂಪನ್ನು? ಗೊತ್ತಿದೆಯಾ? ಹೈಡ್ರಾಕ್ಸೈಡ್ ಗುಂಪನ್ನು ನಾವು ಬರೆಯುವಂಥದ್ದು OH ಅಂತೇಳಿ ಬರಿತೇವೆ. ನೈಟ್ರೇಟ್ ಅಂತ ಹೇಳಿದರೆ ಹೇಗೆ ಬರಿತೇವೆ? NO3. ಹೈಡ್ರಾಕ್ಸೈಡ್ ಅಂತ ಹೇಳಿದರೆ OH. ಆಕ್ಸಿಜನ್ ಮತ್ತು ಹೈಡ್ರೋಜನ್ ಇರುವಂಥದ್ದು. ಈಗ ಕ್ಯಾಲ್ಸಿಯಂ ಇದರ ವೇಲೆನ್ಸಿಯನ್ನು ಕಂಡುಹಿಡಿಯುವ ಮತ್ತು ಹೈಡ್ರಾಕ್ಸೈಡ್ ಗುಂಪಿನ ವೇಲೆನ್ಸಿಯನ್ನು ಕಂಡುಹಿಡಿಯುವ. ಕ್ಯಾಲ್ಸಿಯಂನ ವೇಲೆನ್ಸಿಯನ್ನು ಕಂಡುಹಿಡಿಯುವಂಥದ್ದು ಈಗಾಗಲೇ ಹೇಳಿಕೊಟ್ಟಿದ್ದೇನೆ. ಕ್ಯಾಲ್ಸಿಯಂ ಪರಮಾಣು ಸಂಖ್ಯೆ ಎಷ್ಟಾಗಿರುವಂಥದ್ದು? 20. ಎಲೆಕ್ಟ್ರಾನ್ ಹಂಚಿಕೆ ಕೆ ಕವಚ 2 ಎಲೆಕ್ಟ್ರಾನ್ಗಳು, ಎಲ್ ಕವಚ 8 ಎಲೆಕ್ಟ್ರಾನ್ಗಳು, ಎಂ ಕವಚದಲ್ಲಿ 10 ಎಲೆಕ್ಟ್ರಾನ್ಗಳು ಬರ್ತದೆ. ಅತ್ಯಂತ ಹೊರ ಕವಚದಲ್ಲಿ 10 ಎಲೆಕ್ಟ್ರಾನ್ಗಳಿರುವಂಥದ್ದು, ನಮಗೆ 8 ಎಲೆಕ್ಟ್ರಾನ್ಗಳು ಅಷ್ಟಕ ವಿನ್ಯಾಸ, 2 ಎಲೆಕ್ಟ್ರಾನ್ಗಳು ಜಾಸ್ತಿ ಇದೆ. ಹಾಗಾದರೆ ಇಲ್ಲಿ 2 ಎಂಬುದು ಏನಾಯಿತು? ಕ್ಯಾಲ್ಸಿಯಂನ ವೇಲೆನ್ಸಿ. ಹಾಗಾದರೆ ಕ್ಯಾಲ್ಸಿಯಂನ ವೇಲೆನ್ಸಿ 2. ಇನ್ನು ಹೈಡ್ರಾಕ್ಸೈಡ್ ಗುಂಪಿನ ವೇಲೆನ್ಸಿಯನ್ನು ನಾವು ಕಂಡುಹಿಡಿಬೇಕು. ಹೈಡ್ರಾಕ್ಸೈಡ್ನಲ್ಲಿ ಯಾವೆಲ್ಲ ಪರಮಾಣುಗಳಿದೆ ನೋಡ್ಕೊಳ್ಳಿ. ಆಕ್ಸಿಜನ್ ಮತ್ತು ಹೈಡ್ರೋಜನ್. ಆಕ್ಸಿಜನ್ ಪರಮಾಣು ಸಂಖ್ಯೆ ಎಷ್ಟು? 8. ಆಕ್ಸಿಜನ್ನ ಪರಮಾಣು ಸಂಖ್ಯೆ 8. ಇಲೆಕ್ಟ್ರಾನ್ ಹಂಚಿಕೆಯನ್ನು ನಾವೀಗ ಮಾಡುವ. ಆಕ್ಸಿಜನ್ನ ಪರಮಾಣು ಸಂಖ್ಯೆ 8 ಎಲೆಕ್ಟ್ರಾನನ್ನು ಹಂಚಿಕೆ ಮಾಡಬೇಕು. ಮೊದಲ ಕವಚ ಯಾವುದಾಗಿರುವಂಥದ್ದು? ಕೆ ಕವಚ. ಎಷ್ಟು ಎಲೆಕ್ಟ್ರಾನ್ಗಳನ್ನು ಕೊಡ್ಬೋದು? 2. ಎಲ್ ಕವಚಕ್ಕೆ 8 ಎಲೆಕ್ಟ್ರಾನ್ಗಳನ್ನು ಕೊಡ್ಬೋದು, ಆದರೆ ನಮ್ಮಲ್ಲಿರುವಂಥದ್ದು ಕೇವಲ 6. ಆದ್ದರಿಂದ ಕೆ ಕವಚಕ್ಕೆ 2 ಎಲೆಕ್ಟ್ರಾನ್ಗಳು, ಎಲ್ ಕವಚಕ್ಕೆ 6 ಎಲೆಕ್ಟ್ರಾನ್ಗಳು ಹೋಗ್ತದೆ. ಈಗ ಅತ್ಯಂತ ಹೊರ ಕವಚದಲ್ಲಿ ಇರುವಂಥ ಎಲೆಕ್ಟ್ರಾನ್ಗಳ ಸಂಖ್ಯೆ 6 ಇದೆ ಎಲೆಕ್ಟ್ರಾನ್ಗಳು. ನೆಕ್ಸ್ಟ್ ಹೈಡ್ರಾಕ್ಸೈಡ್ ಗುಂಪಲ್ಲಿ ಆಕ್ಸಿಜನ್ ಆಯಿತು, ಇನ್ನೊಂದು ಯಾವುದಿದೆ? ಹೈಡ್ರೋಜನ್ H. ಹೈಡ್ರೋಜನ್ನ ಪರಮಾಣು ಸಂಖ್ಯೆ ಎಷ್ಟು? 1. ಒಂದೇ ಎಲೆಕ್ಟ್ರಾನ್ ಇರುವಂಥದ್ದು. ಅದು ಯಾವ ಕವಚಕ್ಕೆ ಹೋಗ್ತದೆ? ಕೆ ಕವಚಕ್ಕೆ ಹೋಗುವಂಥದ್ದು. ಹಾಗಾದರೆ ಇಲ್ಲಿ ಅತ್ಯಂತ ಹೊರ ಕವಚದಲ್ಲಿರುವ ಎಲೆಕ್ಟ್ರಾನ್ಗಳ ಸಂಖ್ಯೆಯನ್ನು ನೋಡ್ಕೊಳ್ಳಿ. 6 ಪ್ಲಸ್ 1 ಎಷ್ಟಾಯಿತು? 7 ಇರುವಂಥದ್ದು. ಸರಿ ಆಯಿತಾ? 6 ಪ್ಲಸ್ 1 7 ಎಲೆಕ್ಟ್ರಾನ್ಗಳಿರುವಂಥದ್ದು. ಅಷ್ಟಕ ವಿನ್ಯಾಸವನ್ನು ಪಡ್ಕೊಳ್ಬೇಕಾದ್ರೆ ಎಷ್ಟು ಎಲೆಕ್ಟ್ರಾನ್ ಅವಶ್ಯಕತೆ ಇದೆ? 8 ಆಗಬೇಕಾದೆ. 7 ಇದೆ. 8 ಆಗಬೇಕಾದ್ರೆ ಎಷ್ಟು ಬೇಕು? ಕೇವಲ 1 ಎಲೆಕ್ಟ್ರಾನ್. ಆದ್ದರಿಂದ ಈ ಹೈಡ್ರಾಕ್ಸೈಡ್ ಗುಂಪಿನ ವೇಲೆನ್ಸಿ 1. ಹೈಡ್ರಾಕ್ಸೈಡ್ ಗುಂಪಿನ ವೇಲೆನ್ಸಿ 1. ಕ್ಯಾಲ್ಸಿಯಂ ಇದು ಕಂಡು ಹಿಡಿದೆವು 2 ವೇಲೆನ್ಸಿ. ಹೈಡ್ರಾಕ್ಸೈಡ್ ಗುಂಪಿನ ವೇಲೆನ್ಸಿ ಕೂಡ ವೇಲೆನ್ಸಿ 1. ಈಗ ವೇಲೆನ್ಸಿಗಳನ್ನು ಅಡ್ಡ ಹಾಯಿಸುವ ಅನುಸೂತ್ರವನ್ನು ಬರೆಯುವ. ಕ್ಯಾಲ್ಸಿಯಂ Ca ಎಷ್ಟಿದೆ? 1. ಕೇವಲ 1 ಬರೆಯುವಂಥ ಅವಶ್ಯಕತೆ ಇಲ್ಲ ಅಲ್ವಾ? ಹೈಡ್ರಾಕ್ಸೈಡ್ ಅಂದರೆ OH ಗುಂಪು ಎಷ್ಟಿದೆ? 2. ಹಾಗಂತೇಳಿ ನಾವು ಇಲ್ಲಿ ಕೇವಲ ಇಲ್ಲಿ 2 ಬರೆದ್ರೆ ಅದು ಹೈಡ್ರೋಜನ್ಗೆ ಮಾತ್ರ ಅನ್ವಯ ಆಗ್ತದೆ. OH ಇದು ಆಕ್ಸಿಜನ್ ಮತ್ತು ಹೈಡ್ರೋಜನಿಗೆ
ಈ ಎರಡು ಪರಮಾಣುವಿಗೂ ಈ ಎರಡು ಎಂಬಂತಹ ವೇಲೆನ್ಸಿ ಅನ್ವಯವಾಗ್ತದೆ. ಆದ್ದರಿಂದ ಇಲ್ಲಿ ನಾವು ಏನು ಮಾಡ್ತೇವೆ ಅಂತ ಹೇಳಿದ್ರೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡನ್ನು ಬರೆಯುವಾಗ ಹೈಡ್ರಾಕ್ಸೈಡ್ ಗುಂಪಿಗೆ ಒಂದು ಬ್ರ್ಯಾಕೆಟನ್ನು ಹಾಕ್ಕೊಳ್ಬೇಕಾಗ್ತದೆ. CaOH ಟ್ವಾಯ್ಸ್ ಅಂತ ಹೇಳಿ ಓದ್ಕೊಳ್ತೇವೆ. CaOH ಟ್ವಾಯ್ಸ್ ಅಂತ ಹೇಳಿದರೆ ಎರಡು. ಗೊತ್ತಾಯ್ತಾ? ಇದು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ನ ಅನುಸೂತ್ರ. ಹಾಗಾದರೆ ನಾವು ಕೆಲವು ಪರಮಾಣು ಗುಂಪುಗಳಿದ್ದಾಗ ಅದರ ಅನುಸೂತ್ರವನ್ನು ಕಂಡುಹಿಡಿಯುವಂಥದ್ದು ಹೇಗೆ ಅಂತೇಳಿ ನೋಡಿದೆವು. ಇದೇ ರೀತಿಯಾಗಿ ಕೆಲವು ಇನ್ನೂ ಕೂಡ ಗುಂಪುಗಳು ಬರ್ತದೆ. ಸಲ್ಫೇಟ್ ಗುಂಪು ಅಂತ ಹೇಳ್ತೇವೆ. ಸಲ್ಫೇಟ್ ಗುಂಪು ಬಂದಾಗ ಸೋಡಿಯಂ ಸಲ್ಫೇಟ್, ಆಗ ಸಲ್ಫೇಟ್ ಅಂತ ಹೇಳಿದರೆ SO4 ಆಗಿರ್ತದೆ. ಅದು SO4 ಸಲ್ಫೇಟ್ ಗುಂಪು ಅಂತ ಹೇಳಿದರೆ ಅದು SO4 ಆಗಿರುವಂಥದ್ದು. ಹೈಡ್ರೋಜನ್ ಕಾರ್ಬೋನೇಟ್ ಅಥವಾ ಬೈಕಾರ್ಬೋನೇಟ್ ಅಂತ ಹೇಳಿ ಹೇಳ್ತೇವೆ, ಅದು HCO3 ಗುಂಪಾಗಿರ್ತದೆ. ಅದರದೆಲ್ಲ ವೇಲೆನ್ಸಿ ನಾನಿಲ್ಲಿ ಹೇಗೆ ನೈಟ್ರೇಟ್ ಗುಂಪಿದು ಹೇಳಿಕೊಟ್ಟಿದ್ದೇನೆ ವೇಲೆನ್ಸಿಯನ್ನು ಕಂಡುಹಿಡಿಯುವಂಥದ್ದು, ಅದೇ ರೀತಿಯಾಗಿ ಹೈಡ್ರೋಜನ್ ಕಾರ್ಬೋನೇಟ್ ಇದಿರ್ಬೋದು ಅಥವಾ ಸಲ್ಫೇಟ್ ಗುಂಪಿದಿರ್ಬೋದು ಅಥವಾ ಅಮೋನಿಯಂ NH4 ಅಂತ ಹೇಳಿ ಬರಿತೇವೆ, ಅದರದೆಲ್ಲ ನಮಗೆ ಕಂಡುಹಿಡಿಯಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾದರೆ ನೆಕ್ಸ್ಟಿನ ಉದಾಹರಣೆಯನ್ನು ನಾವೀಗ ನೋಡುವ. ಮುಂದಿನ ಉದಾಹರಣೆ ಸೋಡಿಯಂ ಕಾರ್ಬೋನೇಟ್. ಇದರ ಅನುಸೂತ್ರದ ರಚನೆಯನ್ನು ಮಾಡುವ. ಸೋಡಿಯಂ ಸಂಕೇತ Na, ಕಾರ್ಬೋನೇಟ್ ಅಂತ ಹೇಳಿದರೆ ಅದು ಗುಂಪು. ಕಾರ್ಬೋನೇಟ್ ಗುಂಪನ್ನು ನಾವು CO3 ಅಂತೇಳಿ ಬರಿತೇವೆ. ನೆನಪು ಮಾಡ್ಕೊಳ್ಳಿ, ಹಿಂದಿನ ಉದಾಹರಣೆಯಲ್ಲಿ ನೈಟ್ರೇಟ್ ಗುಂಪು NO3, ಎರಡನೆಯ ಉದಾಹರಣೆಯಲ್ಲಿ ನಾವು ತಗೊಂಡಿರುವಂಥದ್ದು ಹೈಡ್ರಾಕ್ಸೈಡ್, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ನೋಡಿದ್ದೇವೆ. ಹೈಡ್ರಾಕ್ಸೈಡ್ ಗುಂಪು ಅಂತ ಹೇಳಿದರೆ OH, ಇಲ್ಲಿ ಕಾರ್ಬೋನೇಟ್ ಗುಂಪು ಅಂತ ಹೇಳಿದರೆ CO3 ಆಗಿರುವಂಥದ್ದು. ಈಗ ಇಲ್ಲಿ ಸೋಡಿಯಂನ ವೇಲೆನ್ಸಿಯನ್ನು ಕಂಡುಹಿಡಿಬೇಕು, ಅದೇ ರೀತಿಯಾಗಿ ಕಾರ್ಬೋನೇಟ್ ಗುಂಪಿನ ವೇಲೆನ್ಸಿಯನ್ನು ನಾವೀಗ ಕಂಡುಹಿಡಿಬೇಕು. ಸೋಡಿಯಂನ ವೇಲೆನ್ಸಿ ಕಂಡುಹಿಡಿಬೇಕಾದ್ರೆ ತುಂಬ ಸಾರಿ ಹೇಳಿಯಾಗಿದೆ. ಸೋಡಿಯಂನ ಪರಮಾಣು ಸಂಖ್ಯೆ 11, K ಕವಚಕ್ಕೆ 2 ಎಲೆಕ್ಟ್ರಾನ್ಗಳು, L ಕವಚಕ್ಕೆ 8, M ಕವಚಕ್ಕೆ 1 ಎಲೆಕ್ಟ್ರಾನ್ಗಳು ಹೋಗ್ತದೆ. ಅತ್ಯಂತ ಹೊರ ಕವಚದಲ್ಲಿ ಕೇವಲ 1 ಎಲೆಕ್ಟ್ರಾನ್ ಇರುವಂಥದ್ದು. ಈ 1 ಎಲೆಕ್ಟ್ರಾನ್ ಅನ್ನು ಬಿಟ್ಟು ಕೊಟ್ಟರೆ ಅದು ಇಲ್ಲಿ 8 ಎಲೆಕ್ಟ್ರಾನ್ ಇದೆ, ಅಷ್ಟಕ ವಿನ್ಯಾಸವನ್ನು ಪಡ್ಕೊಳ್ತದೆ. ಆದ್ದರಿಂದ ಇಲ್ಲಿ ಸೋಡಿಯಂನ ವೇಲೆನ್ಸಿ ಎಷ್ಟಾಗ್ತದೆ? 1. ಸೋಡಿಯಂನ ವೇಲೆನ್ಸಿ 1. ಈಗ ಕಾರ್ಬೋನೇಟ್ ಗುಂಪಿನ ವೇಲೆನ್ಸಿಯನ್ನು ಕಂಡುಹಿಡಿಯುವ. ಕಾರ್ಬೋನೇಟ್ ಗುಂಪಲ್ಲಿ ಮೊದಲನೇದಾಗಿ ಕಾರ್ಬನ್ ಇದೆ. ಕಾರ್ಬನ್ನ ಪರಮಾಣು ಸಂಖ್ಯೆ ಎಷ್ಟು? 6. ಹಂಚಿಕೆ ಮಾಡುವ ಎಲೆಕ್ಟ್ರಾನ್ ಹಂಚಿಕೆ. K ಕವಚಕ್ಕೆ 2 ಎಲೆಕ್ಟ್ರಾನ್ಗಳು, L ಕವಚ 4 ಎಲೆಕ್ಟ್ರಾನ್ಗಳು. ಸರಿ ಆಯ್ತಾ? 2 + 4 ಎಷ್ಟಾಯಿತು? 6 ಎಲೆಕ್ಟ್ರಾನ್ ಆಯಿತು. ಆಕ್ಸಿಜನ್ ನೆಕ್ಸ್ಟ್, ಇದು ಆಕ್ಸಿಜನ್ ಪರಮಾಣು ಸಂಖ್ಯೆ 8. ಹಂಚಿಕೆ ಮಾಡುವಾಗ K ಕವಚಕ್ಕೆ 2 ಎಲೆಕ್ಟ್ರಾನ್ಗಳು, 8ರಿಂದ 2 ಹೋದರೆ 6 ಎಲೆಕ್ಟ್ರಾನ್ ಇರುವಂಥದ್ದು. ಅದನ್ನು L ಕವಚಕ್ಕೆ ಕೊಡುವ 6 ಎಲೆಕ್ಟ್ರಾನ್ಗಳು. ಆಕ್ಸಿಜನ್ 1 ಇರುವಂಥದ್ದಲ್ಲ, ಕಾರ್ಬೋನೇಟ್ ಗುಂಪಲ್ಲಿ ಆಕ್ಸಿಜನ್ 3 ಇದೆ. ಪುನಃ ಆಕ್ಸಿಜನ್ ಪರಮಾಣು ಸಂಖ್ಯೆ 8, 2, 6. ಆಕ್ಸಿಜನ್ ಪರಮಾಣು ಸಂಖ್ಯೆ 8 ಆಗಿದ್ದು 2,6 ಅಂದರೆ K ಕವಚಕ್ಕೆ 2 ಎಲೆಕ್ಟ್ರಾನ್ಗಳು, L ಕವಚಕ್ಕೆ 6 ಎಲೆಕ್ಟ್ರಾನ್ಗಳು ಹೋಗ್ತದೆ. ಈಗ ಇಲ್ಲಿ ಕೂಡ ಹಾಗೆ ನಾವು ಅಷ್ಟಕ ವಿನ್ಯಾಸ, ಅತ್ಯಂತ ಹೊರಗಿನ ಕವಚದಲ್ಲಿ ಅಷ್ಟಕ ವಿನ್ಯಾಸವನ್ನು ಮಾಡುವ. ಈಗ ಇಲ್ಲಿ 6 ಎಲೆಕ್ಟ್ರಾನ್ ಇದೆ. ಈ ಆಕ್ಸಿಜನಲ್ಲಿ ಎಷ್ಟು ಎಲೆಕ್ಟ್ರಾನ್ ಇದೆ? 6 ಎಲೆಕ್ಟ್ರಾನ್ ಇರುವಂಥದ್ದು. ಈ ಅತ್ಯಂತ ಹೊರ ಕವಚದಲ್ಲಿರುವಂಥ ಎಲೆಕ್ಟ್ರಾನ್ ಅನ್ನು ಇದು ಬಿಟ್ಟು ಕೊಟ್ಟರೆ ಅತ್ಯಂತ ಹೊರ ಕವಚದಲ್ಲಿ ಎಷ್ಟು ಎಲೆಕ್ಟ್ರಾನ್ ಆಗ್ತದೆ? 2 ಎಲೆಕ್ಟ್ರಾನ್. ಆಗ ಅದೇನಾಗ್ತದೆ ಅಂತ ಹೇಳಿದರೆ ಜಡ ಅನಿಲದ ಎಲೆಕ್ಟ್ರಾನ್ ವಿನ್ಯಾಸವನ್ನು ಪಡ್ಕೊಳ್ತದೆ, ಹೀಲಿಯಂನ ಎಲೆಕ್ಟ್ರಾನ್ ವಿನ್ಯಾಸವನ್ನು ಪಡ್ಕೊಳ್ತದೆ. ಆ 6 ಎಲೆಕ್ಟ್ರಾನ್ ಅನ್ನು ನಾವಿಲ್ಲಿ ಹಂಚುತ್ತಾ ಹೋಗುವ. ಹೇಗೆ ಹಂಚಬೇಕು ಅಂತ ಹೇಳಿದರೆ ಅತ್ಯಂತ ಹೊರ ಕವಚದಲ್ಲಿ 8 ಎಲೆಕ್ಟ್ರಾನ್ಗಳು ಆಗುವ ಹಾಗೆ ಹಂಚುವ. 6 ಎಲೆಕ್ಟ್ರಾನ್ ಇದೆ, ಇಲ್ಲಿ 6ರಲ್ಲಿ +2 ಇಲ್ಲಿಗೆ ಕೊಡಿ. ಯಾಕೆ 2 ಎಲೆಕ್ಟ್ರಾನ್ ಅನ್ನು ಕೊಟ್ಟೆವು? 6 + 2 8 ಭರ್ತಿ ಆಯಿತು. ಆದ್ದರಿಂದ 6ರಿಂದ 2 ಕಳೆದಾಗ ನಮ್ಮಲ್ಲಿ ಕೇವಲ 4 ಎಲೆಕ್ಟ್ರಾನ್ ಉಳ್ಕೊಳ್ತದೆ. 4ರಲ್ಲಿ ಇಲ್ಲಿ 2 ಎಲೆಕ್ಟ್ರಾನ್ ಅನ್ನು ಕೊಡಬಹುದು, 8 ಎಲೆಕ್ಟ್ರಾನ್ ಆಯಿತು. ಆಗ ನಮ್ಮಲ್ಲಿ ಉಟ್ಕೊಳ್ಳುವಂಥದ್ದು ಕೇವಲ 2 ಎಲೆಕ್ಟ್ರಾನ್. ಅದನ್ನು ಕಾರ್ಬನ್ಗೆ ಕೊಡಿ. 4 + 2 ಎಷ್ಟಾಯಿತು? 6. ಸರಿ ಆಯಿತಾ? ನೋಡಿ, ಇಲ್ಲಿ ಜಡ ಅನಿಲದ ಎಲೆಕ್ಟ್ರಾನ್ ವಿನ್ಯಾಸ ಭರ್ತಿ ಆಗಿದೆ, ಇಲ್ಲಿ ಕೂಡ ಭರ್ತಿ ಆಯಿತು, ಇಲ್ಲಿ ಕೂಡ ಭರ್ತಿ ಆಯಿತು. ಇಲ್ಲೇನಾಯಿತು? 4 + 2 ಅತ್ಯಂತ ಹೊರ ಕವಚದಲ್ಲಿ ಎಷ್ಟು ಎಲೆಕ್ಟ್ರಾನ್ ಇದ್ದಾಗೆ ಆಯಿತು? 6 ಎಲೆಕ್ಟ್ರಾನ್. ಅತ್ಯಂತ ಹೊರ ಕವಚದಲ್ಲಿ ನಮಗೆ 8 ಎಲೆಕ್ಟ್ರಾನ್ ಇರಬೇಕು, ಇರುವಂಥದ್ದು 6. 8 ಆಗಲಿಕ್ಕೆ ಎಷ್ಟು ಬೇಕಾಗ್ತದೆ? 2 ಎಲೆಕ್ಟ್ರಾನ್ ಬೇಕಾಗುವಂಥದ್ದು. ಆದ್ದರಿಂದ ಇಲ್ಲಿ 4 + 2 6, ಇನ್ನೆರಡು ಎಲೆಕ್ಟ್ರಾನ್ಗಳು ಬೇಕಾಗ್ತದೆ. ಆದ್ದರಿಂದ ಈ ಕಾರ್ಬೋನೇಟ್ ಗುಂಪಿನ ವೇಲೆನ್ಸಿ 2. ಕಾರ್ಬೋನೇಟ್ ಗುಂಪಿನ ವೇಲೆನ್ಸಿ 2. ಅದನ್ನು ಇಲ್ಲಿ ಬರೆಯುವ 2.
ಸರಿ ಆಯ್ತಾ. ನೈಟ್ರೋಜನ್ ಇದು 1, ಕಾರ್ಬೋನೇಟ್ ಗುಂಪಿನ ವೇಲೆನ್ಸಿ 2. ವೇಲೆನ್ಸಿಗಳನ್ನು ಅಡ್ಡ ಹಾಯಿಸುವ. ಈಗ ಅನುಸೂತ್ರ ಬರೆಯುವ. Na ಎಷ್ಟಿದೆ 2CO3. ಸೋಡಿಯಂ ಕಾರ್ಬೋನೇಟ್ನ ಅನುಸೂತ್ರ Na2CO3. ಯಾವುದಿದು? ವಾಷಿಂಗ್ ಸೋಡಾ ಅಂತೇಳಿ ಹೇಳ್ತೇವೆ ಅಲ್ವಾ, ವಾಷಿಂಗ್ ಸೋಡಾ ಇದು. ಸೋಡಿಯಂ ಕಾರ್ಬೋನೇಟ್ Na2CO3 ಎಂಬುದು ಈ ಸೋಡಿಯಂ ಕಾರ್ಬೋನೇಟ್ನ ಅನುಸೂತ್ರ ಆಗಿರುವಂಥದ್ದು. ಹಾಗಾದರೆ ಕಾರ್ಬೋನೇಟ್ ಗುಂಪಿನ ವೇಲೆನ್ಸಿ ಎಷ್ಟಾಯಿತು? 2. ಅಥವಾ ನಾವಿಲ್ಲಿ ಈ ವಿಧಾನ ಕಷ್ಟ ಆದರೆ ನಮಗೆ ಅತ್ಯಂತ ಹೊರಕವಚದಲ್ಲಿರುವಂತಹ ಎಲೆಕ್ಟ್ರಾನ್ಗಳು ಎಷ್ಟಿದೆ ಅಂತೇಳಿ ಲೆಕ್ಕ ಹಾಕಬೇಕು. ಒಟ್ಟಾಗಿ 6 + 4 10 16, ಅದಕ್ಕೆ 6 ಕೂಡಿಸಬೇಕು. ಆದರೆ ಆಮೇಲೆ 8 8ರ ಕಟ್ಟನ್ನು ಮಾಡ್ತಾ ಹೋಗಬೇಕು. ಆಗ ಎಷ್ಟು ಎಲೆಕ್ಟ್ರಾನ್ಗಳು ಉಳಿತದೆ ಅಂತೇಳಿ ನೋಡ್ತಾ ಹೋದರೂ ಕೂಡ ನಮಗೆ ಇಲ್ಲಿ 2 ಎಲೆಕ್ಟ್ರಾನ್ ಅಂತೇಳಿ ದೊರೀತದೆ. ಆಯಿತಾ. ಮುಂದಿನ ಉದಾಹರಣೆ ಅಮೋನಿಯಂ ಸಲ್ಫೇಟ್. ಅಮೋನಿಯಂ ಸಲ್ಫೇಟ್ ನೋಡಿ, ಅಮೋನಿಯಂ ಎಂಬುದು ಕೂಡ ಒಂದು ಪರಮಾಣು ಗುಂಪು, ಸಲ್ಫೇಟ್ ಎಂಬುದು ಕೂಡ ಪರಮಾಣು ಗುಂಪು. 2 ಕೂಡ ಪರಮಾಣು ಗುಂಪು ಬಂತು. ಇಲ್ಲೆಲ್ಲಾದರೆ ಒಂದು ಪರಮಾಣು ಬಂದದ್ದು, ಇನ್ನೊಂದು ಪರಮಾಣು ಗುಂಪು ಬಂದಿತ್ತು. ಈಗ 2 ಕೂಡ ಪರಮಾಣು ಗುಂಪು ಬಂದಾಗ ಹೇಗೆ ವೇಲೆನ್ಸಿಯನ್ನು ಕಂಡುಹಿಡಿಯುವಂಥದ್ದು ಅಂತ ಹೇಳಿ ನೋಡುವ. ಅನುಸೂತ್ರವನ್ನು ಬರೆಯುವಂಥದ್ದು ಅಂತ ಹೇಳಿ ನೋಡುವ. ಅಮೋನಿಯಂ ಗುಂಪು ಎಂದರೆ NH4. ನೆನಪಿಟ್ಕೊಳ್ಳಿ. ಸಲ್ಫೇಟ್ ಗುಂಪು ಅಂತ ಹೇಳಿದರೆ SO4. ಎಷ್ಟೆಲ್ಲ ಗುಂಪನ್ನು ನೋಡಿದೆವು? ಫಸ್ಟಿಗೆ ನೈಟ್ರೇಟ್ ಗುಂಪು NO3, ಆಮೇಲೆ ಕಾರ್ಬೋನೇಟ್ ಗುಂಪು CO3, ಆಮೇಲೆ ಹೈಡ್ರಾಕ್ಸೈಡ್ ಗುಂಪು OH ಅಲ್ವಾ. ಆಮೇಲೆ ಈಗ 2 ಗುಂಪುಗಳು ಸಿಕ್ಕಿತು, ಅಮೋನಿಯಂ ಮತ್ತು ಸಲ್ಫೇಟ್. ಅಮೋನಿಯಂ NH4, ಸಲ್ಫೇಟ್ ಅಂತ ಹೇಳಿದರೆ SO4 ಆಗಿರುವಂಥದ್ದು. ಈಗ ಅಮೋನಿಯಂ ಗುಂಪಿನ ವೇಲೆನ್ಸಿಯನ್ನು ಕಂಡುಹಿಡಿಯುವ. ಅಮೋನಿಯಂ ಯಾವುದೆಲ್ಲ ಇದೆ? ನೈಟ್ರೋಜನ್, ಪರಮಾಣು ಸಂಖ್ಯೆ 7, ಎಲೆಕ್ಟ್ರಾನ್ ಹಂಚಿಕೆ 2,5. ಸರಿ ಆಯಿತಾ. 2,5, 7 ಎಲೆಕ್ಟ್ರಾನ್ ಆಯಿತು. ನೆಕ್ಸ್ಟಿಗೆ ಹೈಡ್ರೋಜನ್ ಇರುವಂಥದ್ದು ಕೇವಲ 1 ಎಲೆಕ್ಟ್ರಾನ್. ಹೈಡ್ರೋಜನ್ 4 ಬಾರಿ ಇದೆ, ಬರ್ಕೊಳ್ಳಿ. ಹೈಡ್ರೋಜನ್ ಅತ್ಯಂತ ಹೊರಕವಚದಲ್ಲಿ ಕೇವಲ 1 ಎಲೆಕ್ಟ್ರಾನ್. ಈಗ ಅತ್ಯಂತ ಹೊರಕವಚದಲ್ಲಿ ಎಷ್ಟು ಎಲೆಕ್ಟ್ರಾನ್ ಇದೆ ಅಂತೇಳಿ ನೋಡುವ. ಇಲ್ಲಿ ಅತ್ಯಂತ ಹೊರಕವಚ ಯಾವುದು? L ಕವಚ. ಇಲ್ಲೆಲ್ಲ K ಕವಚ, ಅತ್ಯಂತ ಹೊರಗಿನ ಕವಚ. ಎಷ್ಟು ಎಲೆಕ್ಟ್ರಾನ್ ಇದೆ ಅಂತೇಳಿ ಲೆಕ್ಕ ಹಾಕುವ. 5 + 1 6 7 8 ಎಲೆಕ್ಟ್ರಾನ್ ಆಯ್ತಲ್ವಾ. ಹಾಗಾದರೆ ಅತ್ಯಂತ ಹೊರಕವಚದಲ್ಲಿ ಎಷ್ಟು ಎಲೆಕ್ಟ್ರಾನ್ ಅಂತ ಹೇಳಿದರೆ 9 ಎಲೆಕ್ಟ್ರಾನ್ ಆಗ್ತದೆ ಇಲ್ಲಿ. ಅಂದರೆ 1 ಎಲೆಕ್ಟ್ರಾನ್ ಹೆಚ್ಚಿದೆ ಅಲ್ವಾ. ನಮಗೆ ಅತ್ಯಂತ ಹೊರಕವಚದಲ್ಲಿ ಬೇಕಾಗಿರುವಂಥದ್ದು ಕೇವಲ 8 ಎಲೆಕ್ಟ್ರಾನ್ಗಳು. ಆದ್ದರಿಂದ 1 ಎಲೆಕ್ಟ್ರಾನ್ ಇಲ್ಲಿ ಜಾಸ್ತಿ ಆಯಿತು. ಅಂದರೆ ಅದೇನು ಮಾಡ್ತದೆ? ಆ 1 ಎಲೆಕ್ಟ್ರಾನನ್ನು ಬಿಟ್ಟು ಕೊಡ್ತದೆ. ಆದ್ದರಿಂದ ಅಮೋನಿಯಂನ ವೇಲೆನ್ಸಿ 1 ಆಗಿರುವಂಥದ್ದು. ಅಮೋನಿಯಂನ ವೇಲೆನ್ಸಿ 1. ಅಮೋನಿಯಂ ಗುಂಪಿನ ವೇಲೆನ್ಸಿ 1. ನೆಕ್ಸ್ಟ್ ಅದೇ ಥರ ಸಲ್ಫೇಟ್ ಗುಂಪಿನ ವೇಲೆನ್ಸಿಯನ್ನು ನಾವು ಕಂಡುಹಿಡಿಬೇಕು. ಸಲ್ಫೇಟ್ ಗುಂಪಿನ ವೇಲೆನ್ಸಿ, ಸಲ್ಫೇಟ್ ಗುಂಪಿನ ವೇಲೆನ್ಸಿ ಕಂಡುಹಿಡಿಯುವ. ಸಲ್ಫೇಟ್, ಸಲ್ಫರ್ ಇದೆ, ಆಕ್ಸಿಜನ್ ಇದೆ. ಸಲ್ಫರ್ನ ಪರಮಾಣು ಸಂಖ್ಯೆ ಎಷ್ಟು? ನೆನ್ನೆ ಕಲೀಲಿಕ್ಕೆ ಹೇಳಿದ್ದೇನೆ ಅಲ್ವಾ, 1 ರಿಂದ 20ರವರೆಗಿನ ಧಾತುಗಳನ್ನು. ಇಲ್ಲಿ ಸಲ್ಫೇಟ್ನ ಪರಮಾಣು ಸಂಖ್ಯೆ, ಸಲ್ಫರ್ನ ಪರಮಾಣು ಸಂಖ್ಯೆ 16. K ಕವಚ 2 ಎಲೆಕ್ಟ್ರಾನ್ಗಳು, L ಕವಚ 8, M ಕವಚ 6 ಎಲೆಕ್ಟ್ರಾನ್ ಆಯಿತು. 8 2 10 10 6 16 ಆಯಿತು. ಸರಿ ಆಯಿತಾ. ಇನ್ನು ಯಾವುದಿದೆ? ಆಕ್ಸಿಜನ್. ಆಕ್ಸಿಜನ್ನ ಪರಮಾಣು ಸಂಖ್ಯೆ 8, 2,6. ಆಕ್ಸಿಜನ್ ಎಷ್ಟು ಬಾರಿ ಇದೆ ಅಂತೇಳಿ ನೋಡ್ಕೊಳ್ಳಿ. 4 ಬಾರಿ ಇದೆ, 2,6. ಅದೇ ರೀತಿಯಾಗಿ ಆಕ್ಸಿಜನ್ 2, K ಕವಚ L ಕವಚದಲ್ಲಿ 6 ಎಲೆಕ್ಟ್ರಾನ್ಗಳಿರುವಂಥದ್ದು. ಈಗ ಅತ್ಯಂತ ಹೊರಕವಚದಲ್ಲಿರುವಂತಹ ಎಲೆಕ್ಟ್ರಾನ್ಗಳನ್ನು ಭರ್ತಿ ಮಾಡ್ತಾ ಹೋಗುವ. ಪ್ರತಿಯೊಂದಕ್ಕೂ 8 8 ಅಷ್ಟಕ ರಚನೆಯನ್ನು ಮಾಡ್ತಾ ಹೋಗುವ. ಇಲ್ಲಿ 2 8 6 6 ಎಲೆಕ್ಟ್ರಾನನ್ನು ನಾವು ತಗೊಳ್ಳುವ. ಆಗ ಇಲ್ಲಿ 8 ಭರ್ತಿ ಆಗ್ತದೆ ಅಲ್ವಾ ಅತ್ಯಂತ ಹೊರಕವಚ. ಆ 6 ಎಲೆಕ್ಟ್ರಾನ್ಗಳು ಇಲ್ಲಿ ಎಲ್ಲ ಹಂಚುತ್ತಾ ಬರುವ. 6 ಎಲೆಕ್ಟ್ರಾನ್ ಇದೆ, ಇಲ್ಲಿಗೆ ಎಷ್ಟು ಕೊಡಬೇಕು? 8 ಆಗಬೇಕಾದ್ರೆ 2 ಕೊಡಬೇಕಲ್ವಾ. ಹಾಗಾದರೆ 6 ರಿಂದ 2 ಹೋಯ್ತು. ಎಷ್ಟು ಉಳಿತು ನಮ್ಮಲ್ಲಿ? ಕೇವಲ 4. ನೆಕ್ಸ್ಟ್ ಮುಂದುವರಿಯಿರಿ. ಇಲ್ಲಿ 2 ಕೊಡಿ, 2 ಉಳಿದಿದೆ. ನೆಕ್ಸ್ಟ್ ಇಲ್ಲಿಗೆ ಕೊಡಿ, 2 ಆಯಿತು. 6 ಇದ್ದದ್ದು 2 2 2 ಎಷ್ಟಾಯಿತು? 8 ಎಲೆಕ್ಟ್ರಾನ್ಗಳು. ಅಂದರೆ ಈ 4 ಧಾತುಗಳು ಕೂಡ, ಪರಮಾಣುಗಳು ಕೂಡ ಅಷ್ಟಕ ವಿನ್ಯಾಸವನ್ನು ಪಡ್ಕೊಂಡಿತ್ತು. ಈಗ ಇಲ್ಲಿರುವಂಥದ್ದು 2,6. 6 ಎಲೆಕ್ಟ್ರಾನ್ ಇದೆ, 8 ಆಗಬೇಕಾದ್ರೆ ಎಷ್ಟು ಬೇಕು? 2 ಎಲೆಕ್ಟ್ರಾನ್ಗಳ ಅವಶ್ಯಕತೆ ಇದೆ. ಆದ್ದರಿಂದ
ಯಾವುದು ಸಲ್ಫೇಟ್ ಗುಂಪಿನ ವೇಲೆನ್ಸಿ ಎಷ್ಟಾಗ್ತದೆ 2. ಸಲ್ಫೇಟ್ ಗುಂಪಿನ ವೇಲೆನ್ಸಿ 2. ಈಗ ಅನುಸೂತ್ರವನ್ನು ಬರೆಯುವನ. ಅಡ್ಡ ಹಾಯಿಸುವ ವೇಲೆನ್ಸಿಗಳನ್ನು. NH4 ಎಷ್ಟು ಬಾರಿ ಇದೆ? 2 ಬಾರಿ ಇದೆ. ಗುಂಪು ಬಂದಾಗ ನಾನು ಹೇಳಿದ್ದೇನೆ ಬ್ರ್ಯಾಕೆಟ್ ಹಾಕ್ಕೊಳ್ಬೇಕು. NH4 ಟ್ವಾಯ್ಸ್, ಸರಿಯಾ? SO4 ಇಷ್ಟು ಕೇವಲ ಒಂದೇ ಬಾರಿ, ಒಂದು ಅಂತ ಹೇಳಿದರೆ ಬರೆಯುವಂಥ ಅವಶ್ಯಕತೆ ಇರುವುದಿಲ್ಲ. ಆದ್ದರಿಂದ ಸೋಡಿಯಂ ಸಲ್ಫೇಟ್ನ ಅನುಸೂತ್ರ NH4 ಟ್ವಾಯ್ಸ್ SO4, NH4 ಟ್ವಾಯ್ಸ್ SO4 ಆಗಿರುವಂಥ ಇದು ಸೋಡಿಯಂ ಸಲ್ಫೇಟ್ನ ಅನುಸೂತ್ರ. ಹಾಗಾದರೆ ಇಂದಿನ ಅವಧಿಯಲ್ಲಿ ನಾವು ಕೆಲವು ಪರಮಾಣು ಗುಂಪುಗಳನ್ನು ಹೊಂದಿರುವಂತಹ ಸಂಯುಕ್ತಗಳ ಅನುಸೂತ್ರಗಳನ್ನು ಬರೆಯುವಂಥದ್ದು ಯಾವ ರೀತಿ ಅಂತೇಳಿ ತಿಳ್ಕೊಂಡಿದ್ದೇವೆ. ಸರಿಯಾಗಿ ವಿಡಿಯೋವನ್ನು ಗಮನಿಸಿ ಅದರ ಅನುಸೂತ್ರಗಳನ್ನು ಬರೆಯುವಂತಹ ವಿಧಾನವನ್ನು ಕಲ್ತ್ಕೊಂಡು ಇರಬೇಕಾಗ್ತದೆ. ನಿಮಗೆ ಮುಂದಕ್ಕೆ ಕೂಡ ಈಗ 9ನೇ ತರಗತಿಯಲ್ಲಿದ್ದೀರಿ, ಮುಂದೆ 10ನೇ ತರಗತಿಯಲ್ಲಿ ಕೂಡ ಇದು ಬೇಕಾಗಿರುವಂಥದ್ದಾಗಿರುವಂಥದ್ದು. ಇನ್ನು ಉಳಿದ ವಿಷಯಗಳನ್ನು, ಈ ಪಾಠದಲ್ಲಿರುವಂಥ ಉಳಿದ ವಿಷಯಗಳನ್ನು ನಾವು ಮುಂದಿನ ಅವಧಿಯಲ್ಲಿ ನೋಡೋಣ. ಸಾಯಿರಾಮ್.